ನೋಡಿ ಯಾರ್ಯಾರು 60 ಲಕ್ಷ 65 ಲಕ್ಷ ಆಮೇಲೆ 70 ಲಕ್ಷ ಈ ರೇಂಜಲ್ಲಿರೋರಿಗೆ ಅಂತಲೇ ನಾನು ಈ ಒಂದು ಹೊಸ ಮನೆಯನ್ನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಮುಂಚೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇರೋದಾದರೆ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಬೆಲ್ ಬಟನ್ನ ಐಕನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಯಾಕೆ ಆಗಿರಿ ಅಂತ ನಾನು ಹೇಳ್ತೀನಿ ಅಂದರೆ, ನಿಮಗೆ ನನ್ನ ಚಾನಲ್ನಲ್ಲಿ ಈ ಪ್ರಾಪರ್ಟಿ ವಿಡಿಯೋಸ್ ಆಗಲಿ, ಆಮೇಲೆ ಸೈಟ್ ವಿಡಿಯೋಸ್ ಆಗಲಿ, ಆಮೇಲೆ ಬಿಲ್ಡಿಂಗ್ದು ಯಾವುದಾದ್ರೂ ಸೇಲ್ ಬಿಲ್ಡಿಂಗ್ ವಿಡಿಯೋ ಆಗಲಿ 100% ನಾನು ಇದರಲ್ಲಿ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಸೊ ನಿಮಗೆ ಯಾವುದಾದ್ರೂ ಮನೆ ಅಥವಾ ಸೈಟ್ ಇಷ್ಟ ಆಗ್ಬೋದು. ಸೊ ಆವಾಗ ಬಂದು ನೀವು ಭೇಟಿ ಮಾಡಿ ಆ ಸೈಟು ನೀವು ತೊಗೊಬೋದು, ಇಲ್ಲ ಮನೇನ ತೊಗೊಬೋದು. ಆಮೇಲೆ ಬೆಲ್ ಬಟನ್ ಯಾಕೆ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ ಅಂದರೆ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಏನೋ ಜಸ್ಟ್ ಇವಾಗ ಮೆಸೇಜಸ್ ಬಂದಾಗ ಯಾವ ಥರ ನೋಟಿಫಿಕೇಷನ್ ಬರುತ್ತೋ ಆ ಥರ ಒಂದು ನೋಟಿಫಿಕೇಷನ್ ಬರುತ್ತೆ. ಆವಾಗ ನೀವು ಟೈಮ್ ಇದ್ದರೆ ಅವಲೇ ವ್ಯೂ ಮಾಡ್ಬೋದು, ವ್ಯೂ ಅಂತ ನೋಡ್ಬೋದು. ಇಲ್ಲಾಂದರೆ ವ್ಯೂ ಲೇಟರ್ ಅಂತ ಕೊಟ್ಟರೆ ಲೇಟರಾಗಿ ನೀವು ವಿಡಿಯೋನ ನೋಡ್ಬೋದು. ಸೊ ಆವಾಗ ನಿಮಗೆ ಚೆಕ್ ಅಂತ ನೀವೇನೋ ಬ್ಯುಸಿ ಇದ್ದಾಗ ಅದನ್ನು ನೋಡೋಕ್ಕಾಗಲ್ಲ. ಆವಾಗ ಲೇಟರ್ ಅಂತ ಕೊಟ್ಟಾಗ ನೀವು ಲೇಟರಾಗಿ ನೋಡಿ ಬೇಕಾದ್ರೆ ಇಷ್ಟ ಆದರೆ ಬಂದು ನೋಡ್ಬೋದು. ಆಮೇಲೆ ವಿಡಿಯೋ ನೋಡಿದ್ದಾದಮೇಲೆ ದಯವಿಟ್ಟು ನಿಮಗೆ ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ? ಎನಿವೇ, ಈಗ ಮ್ಯಾಟ್ರಿಗೆ ಬರೋಣ. ಫ್ರೆಂಡ್ಸ್, ಈ ಮನೆ ಎಲ್ಲಿದೆ ಅಂತ ಕೇಳ್ತೀರಾ ಅಂತ ಗೊತ್ತು. ಈ ಮನೆ ಬಂದ್ಬಿಟ್ಟು ಗಂಗುಣ್ಣನಹಳ್ಳಿ, ಬ್ಯಾಂಗ್ಳೂರು ನಾರ್ತು, ಏನು ಪಂಚಾಯತ್ ಖಾತಾ ಬರುತ್ತೆ, ಮಾದನಾಯಕನಹಳ್ಳಿ ನಗರಸಭೆ ಬರುತ್ತೆ. ಫ್ರೆಂಡ್ಸ್, ಈ ಪ್ಲೇಸಿಂದ ಮೆಟ್ರೋ ಸ್ಟೇಷನ್ಗೆ ಒಂದು 3 ರಿಂದ 3.5 ಕಿಲೋಮೀಟ್ರು. ಆಮೇಲೆ ಮೇಯ್ನ್ ರೋಡ್ಗೆ ಅಂದರೆ NH4ಗೆ ಅದಕ್ಕೂ ಅಷ್ಟೇ ಜಸ್ಟ್ 3 ರಿಂದ 3.5 ಕಿಲೋಮೀಟ್ರು. ಆಮೇಲೆ ಇದು ಸುತ್ತಮುತ್ತ ಒಳ್ಳೊಳ್ಳೆ ಸ್ಕೂಲ್ಗಳಿದ್ದಾವೆ ಫ್ರೆಂಡ್ಸ್. ಆಮೇಲೆ ಹಾಸ್ಪಿಟಲ್ಸು ಹತ್ರಕ್ಕೆ ಇದ್ದಾವೆ. ಆಮೇಲೆ ಮಾಲ್ಸು ಅಷ್ಟೇ. ನೀವು NH4 ಅಂದರೆ ಜಾಳಳ್ಳಿ ಕ್ರಾಸು, ಈ ಕಡೆ ಪೀಣ್ಯ ದಾಸರಳ್ಳಿ, ಎಂಟೆಮೈಲಿ, ಬೊಗಳುಂಟೆ ಇವೆಲ್ಲ ಜಸ್ಟ್ ಒಂದು 5 ರಿಂದ 6 ಕಿಲೋಮೀಟ್ರ್ ಫ್ರೆಂಡ್ಸ್. ಏನಿವೆ ಫ್ರೆಂಡ್ಸ್, ಈಗ ಮನೆ ವಿಷಯಕ್ಕೆ ಬರೋಣ. ಈ ಮನೆ ಏನು 2035 750 ಅಡಿ ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋ ಮನೆ ಇದು. ಈಸ್ಟ್ ಫೇಸ್ಗೆ ಸೈಟ್ ಇದೆ, ನಾರ್ತ್ ಫೇಸ್ಗೆ ಡೋರ್ ಮಾಡಿದ್ದಾರೆ. ಗ್ರೌಂಡಲ್ಲಿ ಸಿಂಗಲ್ BHK, ಫಸ್ಟಲ್ಲಿ 2 BHK. ಪಿಲ್ಲರ್ ಕನ್ಸ್ಟ್ರಕ್ಷನ್ನು. ಪಾರ್ಕಿಂಗ್ ಮಾತ್ರ ನೀವು 100% ಇನೋವಾ ಕಾರ್ನೇ ನಿಲ್ಲಿಸ್ಕೊಬೋದು ನೀವು. ಆಮೇಲೆ ಎದುರುಗಡೆ ರೋಡು 30 ಫೀಟ್ ರೋಡು. ಆಮೇಲೆ ಇದ್ರ ಒಂದು 300 ರಿಂದ 400 ಮೀಟ್ರ್ ಅಂತರದಲ್ಲಿ ಬಸ್ ಸ್ಟಾಪ್ ಕೂಡ ಇದೆ. ಬಸ್ ಸ್ಟಾಪು ಮೆಜೆಸ್ಟಿಕ್ಕಿಂದ ಇದ್ದಾವೆ, ಮಾರ್ಕೆಟಿಂದ ಇಲ್ಲಿಗೆ ಲ್ಯಾಂಡ್ ಆಗ್ತವೆ ಬಂದು. ಸೊ ಇಲ್ಲಿಂದ ನೀವು ಮಾರ್ಕೆಟ್ಗೆ ಹೋಗ್ಬೋದು, ಮೆಜೆಸ್ಟಿಕ್ ಹೋಗ್ಬೋದು. ಸೊ ಅಲ್ಲಿಗೂ ಕೂಡ ಕನೆಕ್ಷನ್ ಇದೆ. ನೋಡಿ, ಈಗ ಪಾರ್ಕಿಂಗ್ ತೋರಿಸ್ದೆ ನಿಮಗೋಸ್ಕರ. ಪಾರ್ಕಿಂಗ್ 100% ದೊಡ್ಡ ಕಾರ್ನೇ ನಿಲ್ಲಿಸ್ಕೊಬೋದು. ಈಗ ಸಿಂಗಲ್ BHK ಮನೆ ತೋರಿಸ್ತೀನಿ ನೋಡಿ. ಗ್ರೌಂಡಲ್ಲಿ ಸಿಂಗಲ್ BHK ಮನೆ ಇದೆ. ಆಮೇಲೆ ಫ್ರೆಂಡ್ಸ್, ಇನ್ನೊಂದು ಇದರಲ್ಲಿ ಇಂಪಾರ್ಟೆಂಟ್ ಇದೆ ಅಂದರೆ, ಏನೋ ಇಂಟೀರಿಯರ್ ಯಾವುದು ಆಗಿರೋದಿಲ್ಲ. ಆದರೆ 750 ಸ್ಕ್ವೇರ್ ಫೀಟು, ಜ್ಞಾಪಕ ಇಟ್ಕೊಳ್ಳಿ, 750 ಸ್ಕ್ವೇರ್ ಫೀಟು. ಏನೋ ಅರ್ಧ ಸೈಟ್ಗಿಂತ ಇನ್ನೂ ಜಾಸ್ತಿ ಬರುತ್ತೆ, ಇನ್ನೂ 150 ಸ್ಕ್ವೇರ್ ಫೀಟು ಜಾಸ್ತಿ ಬರುತ್ತೆ. ಸೊ ಅದಕ್ಕೆ 100% ಇದು ತುಂಬ ಏನೋ ಮನೆ ಮಾತ್ರ ಎಲ್ಲ ಸಿಂಗಲ್ BHK ಮನೆ ಆಗಲಿ 2 BHK ಮನೆ ಆಗಲಿ ತುಂಬ ದೊಡ್ಡದಾಗಿ ಇದ್ದಾವೆ. ರೂಮ್ ಆಗಲಿ ಹಾಲ್ ಆಗಲಿ ಎಲ್ಲ ತುಂಬ ದೊಡ್ಡದಾಗಿರ್ತವೆ. ಸೊ 100% ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ, ಈಗ ಸಿಂಗಲ್ BHK ಮನೆ ತೋರಿಸ್ತಾ ಇದ್ದೀನಿ. ಇದು ವಾಶ್ ಬೇಸಿನ್ ರೈಟ್ ಸೈಡಿಗೆ ಕೊಟ್ಟಿದ್ದಾರೆ. ನೋಡಿ, ಹಾಲ್ನ ತೋರಿಸ್ತಾ ಇದ್ದೀನಿ ಸಿಂಗಲ್ BHKಯಲ್ಲಿ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ನೋಡಿ, ಅಡುಗೆ ಮನೆ ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ BHK ಮನೆಯಲ್ಲಿ ಅಡುಗೆ ಮನೆ ತೋರಿಸ್ತಾ ಇದ್ದೀನಿ. ಗಾಳಿ ಬೆಳಕು ಮಾತ್ರ ಅಲ್ಟಿಮೇಟ್ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್ ಇದರಲ್ಲಿ. ಅಡುಗೆ ಮನೆ ವಾಲ್ ಟೈಲ್ಸು ಅದು ಕೂಡ ಸೂಪರಾಗಿ ಕಾಣಿಸುತ್ತಾ ಇದೆ. ನೋಡಿ, ಚೆನ್ನಾಗಿದೆ. ವೈಟ್ ಕಲರಲ್ಲಿ ವಾಲ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಆಮೇಲೆ ಪ್ರತಿಯೊಂದು ವಾಸ್ತು ಮಾತ್ರ ಪಕ್ಕಾ ಮಾಡಿದ್ದಾರೆ. ಯಾವುದರಲ್ಲೂ ದೋಷ ಇಲ್ಲ, ಪಕ್ಕಾ ಇದೆ. ಈಗ ಪ್ರೈಸ್ ವಿಚಾರಕ್ಕೆ ಬಂದರೆ
ಫ್ರೆಂಡ್ಸ್ ಇದು ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 64 ಲ್ಯಾಕ್ಸ್, ಜಸ್ಟ್ 64 ಲ್ಯಾಕ್ಸು. 750 ಸ್ಕ್ವೇರ್ ಫೀಟು, ಮೈಂಡಲ್ಲಿ ಇಟ್ಕೊಳ್ಳಿ, 750 ಸ್ಕ್ವೇರ್ ಫೀಟು, ಜಸ್ಟ್ 64 ಲ್ಯಾಕ್ಸು ಕೋಟಿಂಗ್ ಮಾಡ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ ಏನೋ ಫ್ರೆಂಡ್ಸ್, ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಯಾಕಂದರೆ ನಿಮಗೆ ಈ 64 ಲ್ಯಾಕಲ್ಲಿ ಮೆಟ್ರೋಗೆ 4 ಕಿಲೋಮೀಟ್ರ್, 3ರಿಂದ 3.25 ಕಿಲೋಮೀಟ್ರು, ಆಮೇಲೆ ಬಸ್ ಸ್ಟ್ಯಾಂಡು ನಿಯರ್ಗೆ, ಆಮೇಲೆ ತುಂಬ ಏನೋ ಹತ್ತಿರಕ್ಕೆ NH4 ಇದೆ. ಈ ಎಲ್ಲ ಫೆಸಿಲಿಟಿ, ಈ ಎಲ್ಲ ಜಾಗಕ್ಕೆ ಹತ್ತಿರವಾಗಿರೋ ಒಂದು ಮನೆ ಇಷ್ಟು 64 ಲ್ಯಾಕ್ಸ್ಗೆ ಸಿಗ್ತಾಯಿದೆ. 100% ನಿಮ್ಗೆ ವರ್ತ್ ಅನಿಸುತ್ತೆ. ನೀವು ಇಂಟೀರಿಯರ್ ಬೇಕು ಅಂದರೆ ಬೇಕಾದ್ರೆ ನೀವೇ ಮಾಡಿಸ್ಕೊತೀನಿ ಅಂತ ಹೋದರೂ ಗ್ಯಾರಂಟಿ ಇದರಿಂದ ಈ ಮನೆಗೆ ಒಂದು 2ರಿಂದ 2.5 ಲಕ್ಷ ಅಷ್ಟೇ ಆಗುತ್ತೆ. ಸೊ ನೀವು 64 ಪ್ಲಸ್ ಇದು ಒಂದು 2 ಸೇರಿಸ್ಕೊಂಡ್ರೆ 66 ಲ್ಯಾಕ್ಸಲ್ಲಿ ಅಲ್ಟಿಮೇಟ್ ಮನೆ ಬರುತ್ತೆ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಈಗ ಅವರು ಪ್ರೈಸ್ನ ಯಾವ ರೀತಿ 64 ಲಕ್ಷ ಹೇಳ್ತಾ ಇದ್ದಾರೆ ಅಂತ ನಿಮಗೆ ತಿಳಿಸುತ್ತೀನಿ. ಅಂದರೆ ನೋಡಿ, ಈ ಏರಿಯಾದಲ್ಲಿ, ಈ ಗಂಗೊಂಡನ ಹಳ್ಳಿಯಲ್ಲಿ 1 ಸ್ಕ್ವೇರ್ ಫೀಟ್ಗೆ 4,000 ಇದೆ. 1 ಸ್ಕ್ವೇರ್ ಫೀಟ್ಗೆ 4,000, 750 × 4,000 ಅಂದ್ಕೊಂಡ್ರು ನಿಮಗೆ 30 ಲಕ್ಷ ಆಸ್ಪಾಸ್ ಬರುತ್ತೆ. 30 ಲಕ್ಷ ಪ್ಲಸ್ ಆಮೇಲೆ ಸೈಟ್ ರೇಟು 30 ಲಕ್ಷ ಹೇಳ್ತಾ ಇರೋದು ನಾನು, 750 ಸ್ಕ್ವೇರ್ ಫೀಟ್ಗೆ. ಆಮೇಲೆ ಮನೆ ಕಟ್ಟೋಕ್ಕೆ ಒಂದು 30 ಲಕ್ಷ, ಮತ್ತೆ ಮನೆ ಕಟ್ಟೋಕ್ಕೆ, ಗ್ರೌಂಡು ಫಸ್ಟು ಮನೆ ಕಟ್ಟೋಕ್ಕೆ. ಆಮೇಲೆ ಇದ್ರ ಜೊತೆಗೆ ಎಷ್ಟು ಟೋಟಲ್ 60 ಲಕ್ಷ ಆಯಿತು. ಆಮೇಲೆ ಇವಾಗ ಓನರ್ ಏನಾದರೂ ಒಂದು ಕಟ್ಟಿ ಒಂದು 6 ತಿಂಗಳಿಂದ ಕಟ್ಟಿ ಅವರು ಅದೆಲ್ಲ ನೋಡಿರ್ತಾರಲ್ಲ, ಆ ಟೈಮೆಲ್ಲ ಇದಾಗಿರುತ್ತಲ್ಲ, ಆ ಒಂದು ಇದಕ್ಕೋಸ್ಕರ ಒಂದು 4 ಲಕ್ಷ ಲಾಭ ಕೇಳ್ತಾರೆ. ಸೊ ಇದರಿಂದ ಅವರು 64 ಲಕ್ಷ ಕೋಟಿಂಗ್ ಮಾಡ್ತಾಯಿದ್ದಾರೆ. ಅದರಲ್ಲೂ ಕೂಡ ಏನು ಕಸ್ಟಮರ್ಸ್ಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಸ್ಲೈಟ್ಲಿ ನೆಗೋಷಿಯಬಲ್ ಇಟ್ಟಿದ್ದಾರೆ. ಸೊ 100% ಇದು ವರ್ತಬಲ್ ಪ್ರೈಸು. ಸೊ ಯಾರ್ಯಾರು ನೋಡ್ತಿರೋ ದಯವಿಟ್ಟು ಇಮ್ಮಿಡಿಯೇಟಾಗಿ ಬನ್ನಿ, ನೋಡಿ ಮನೇನ. 100% ನಿಮ್ಗೆ ಇಷ್ಟ ಆಗುತ್ತೆ, ಓಕೆ ಆಗುತ್ತೆ. ಅದು ಈಸ್ಟ್ ಫೇಸ್, ಮೇಯ್ನ್ ಈಸ್ಟ್ ಫೇಸು ಸೈಟು, ನಾರ್ತ್ಗೆ ಡೋರ್ ಇರೋದ್ರಿಂದ 100% ನಿಮ್ಗೆ ಇಷ್ಟ ಆಗುತ್ತೆ. ಬನ್ನಿ, ನೋಡ್ಬಿಟ್ಟು ಏನೋ ಕೋಟ್ ಮಾಡಿ ತೊಗೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಆಮೇಲೆ ಫ್ರೆಂಡ್ಸ್, ಬರೋಕ್ಕೆ ಮುಂಚೆ ದಯವಿಟ್ಟು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದರೆ ಒಂದು 2 ಅವರ್ ಮುಂಚೆ ಇನ್ಫಾರ್ಮ್ ಮಾಡಿ ಬಂದರೆ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾನು ಬೇರೆ ಕಸ್ಟಮರ್ನ ನಾನು ತೋರಿಸ್ತಾ ಇದ್ದರೆ ಅವ್ರಿಗೆ ಒಂದು ಟೈಮ್ ಅಂತ ಕೊಡಬೇಕಾಗುತ್ತೆ. ಸೊ ಅವ್ರಿಗೆ ಟೈಮ್ ಕೊಟ್ಟು ನಿಮಗೆ ಟೈಮ್ ಕೊಡಬೇಕು ಅಂದರೆ ಒಂದು 2 ಅವರ್ ಮುಂಚೆ ನೀವು ಇನ್ಫಾರ್ಮ್ ಮಾಡಿದರೆ ನಾನು ಅದು ಅಷ್ಟೊತ್ತಿಗೆ ರೆಡಿಯಾಗಿ ನಿಮಗೆ ತೋರ್ಸೋಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೊಂದು ಫ್ರೆಂಡ್ಸ್, ನಾನು ರಿಕ್ವೆಸ್ಟ್ ಮಾಡೋದು, ನೀವು ಏನೋ ನೀವೊಬ್ಬರೇ ಬರೋದು, ನಿಮ್ಮ ಇನ್ನೊಂದು ದಿನ ಬರೋದು, ಅದೆಲ್ಲ ಏನೋ ವೇರಿಯೇಷನ್ಸ್, ಆವಾಗ ನಾನು ತೋರ್ಸೋಕ್ಕೆ ಟೈಮ್ ಇರೋಲ್ಲ, ಟೈಮು ವೇಸ್ಟ್ ಆಗುತ್ತೆ. ಸೊ ರಿಕ್ವೆಸ್ಟ್ ಮಾಡೋದಂದರೆ ಫ್ಯಾಮಿಲಿ ಜೊತೆ ಬನ್ನಿ. ನೀವು ಟೋಟಲ್ ಫ್ಯಾಮಿಲಿ ಯಾರ್ಯಾರು ನೋಡಬೇಕು ಅಂದ್ಕೊಂಡಿದ್ರೋ ಅವರೆಲ್ಲ ಫ್ಯಾಮಿಲಿ ಜೊತೆ ಬಂದುಬಿಟ್ರೆ ನನಗೆ ತುಂಬ ಅನುಕೂಲ ಆಗುತ್ತೆ. ಸೊ ನೀವು ಒಂದೇ ಸರಿ ನೋಡಿ ಫೈನಲ್ ಡಿಸಿಷನ್ ತೊಗೊಂಡು ಆವಾಗ ಫೈನಲ್ ಇದು ಮಾಡ್ಕೊಬೋದು. ಒಬ್ಬೊಬ್ರು ಹೇಳ್ತೀರಾ ನಾನೇ ಫೈನಲ್ಲು, ನಂದೇ ಫೈನಲ್ ಡಿಸಿಷನ್ ಅಂತ. ಆದರೂ ಏನೇ ಆದರೂ ಇವಾಗ ನಿಮ್ಮ ಮೈಂಡ್ಸೆಟ್ಗೆ ನಿಮಗೆ ಮನೆ ಇಷ್ಟ ಆಗಿರುತ್ತೆ, ಇಲ್ಲ ಇಷ್ಟ ಆಗದೆ ಇರ್ಬೋದು, ಇಲ್ಲ ನಿಮ್ಮ ಫ್ಯಾಮಿಲಿಗೆ ಇಷ್ಟ ಆಗ್ಬೋದು. ಸೊ ಆವಾಗ ಇಷ್ಟ ಆಗಿ ನೀವು ಮತ್ತೆ ಬಂದು ರಿಪೀಟ್ ಆಗೋ ವರ್ಷಕ್ಕೆ ಬೇರೆ ಕಸ್ಟಮರ್ಗೆ ನಾನು ತೋರಿಸಿರ್ತೀನಿ, ಅವ್ರಿಗೆ ಇಷ್ಟ ಆಗಿ ಅವರು ತೊಗೊಬೋದು. ಸೊ ಆ ಒಂದು ರಿಕ್ವೆಸ್ಟ್, ಆ ಒಂದು ಇದು ಏನು ವಿಷಯಕ್ಕೋಸ್ಕರ ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದು, ಫ್ಯಾಮಿಲಿ ಜೊತೆ ಬಂದರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ನನಗೂ ಟೈಮ್ ಉಳಿತೈತೆ, ನಿಮಗೂ ಟೈಮ್ ಉಳಿತೈತೆ. ಆಮೇಲೆ ಚೆಕ್ ಅಂತ ಮೂವ್ಮೆಂಟ್ ಮಾಡ್ಬೋದು. ಮನೆ ಇದ್ರ ಬಗ್ಗೆ ಡಾಕ್ಯುಮೆಂಟ್ಸು, ಲೋನು, ಅದು ಇದು ಏನಕ್ಕೆ ಇದೆ ಆದರೂ ಮೂವ್ ಮಾಡ್ಬೋದು. ಆಮೇಲೆ ಫ್ರೆಂಡ್ಸ್, ಲೋನ್ ಬೇಕು ಅಂದರೂ ಕೂಡ ನಾನು ಮಾಡಿಸ್ಕೊಡ್ತೀನಿ. ಆಮೇಲೆ ನೀವೇ ಮಾಡಿಸ್ಕೊಂತೀರಿ ಅಂದ್ರೂ ನನ್ನ ಕಡೆಯಿಂದ ಏನೂ ಅಭ್ಯಂತರ ಇರೋದಿಲ್ಲ. ಆಮೇಲೆ ಫ್ರೆಂಡ್ಸ್, ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಎ ಖಾತಾ ಯಾವ ಪ್ರಾಪರ್ಟಿ ಇರುತ್ತೋ ಆ ಎ ಖಾತಾ ಪ್ರಾಪರ್ಟಿಗೆ 90% ಲೋನ್ ಸಿಗುತ್ತೆ. ಆಮೇಲೆ ಬಿ ಖಾತಾಗಾದರೆ 70 to 80% ಲೋನ್ ಸಿಗುತ್ತೆ. ಈ ಕಡೆ ಪಂಚಾಯತ್ ಖಾತಾಗೂ ಕೂಡ 70% ಲೋನ್ ಸಿಕ್ಕೇ ಸಿಗುತ್ತೆ. ಸೊ ನೀವು ಲೋನ್ಗೂ ಕೂಡ ಹೋಗ್ತೀನಿ ಅಂದರೂ ಯಾವುದೇ ರೀತಿ ತೊಂದರೆ ಇಲ್ಲ, ನಾನು ಲೋನ್ನ ಮಾಡಿಸ್ಕೊಡ್ತೀನಿ. ಆಮೇಲೆ ಇದ್ರ ಸುತ್ತಮುತ್ತ ಯಾವ ಪ್ಲೇಸ್ ಇದ್ದಾವೆ ಅಂತ ತಿಳ್ಕೊತೀನಿ ಅಂತ ನೋಡಿದ್ರೆ, ಈ ಗಂಗೊನಹಳ್ಳಿಯಿಂದ ನೀವು ಮಾಗಡಿ ರೋಡ್ಗೂ ಕನೆಕ್ಟ್ ಆಗ್ಬೋದು, ಈ ಕಡೆ NH4ಗೂ ಕನೆಕ್ಟ್ ಆಗ್ಬೋದು, ಆ ಕಡೆ ಯಾವುದು ಕಿತ್ತನಹಳ್ಳಿ, ಆಮೇಲೆ ಲಕ್ಕೇನಹಳ್ಳಿ, ಆಮೇಲೆ ಮಾಚೋಹಳ್ಳಿ, ಆ ಕಡೆಗೂ ಕನೆಕ್ಟ್ ಆಗ್ಬೋದು. ಈ ಕಡೆ ಬಂದರೆ ತಿಪ್ಪೇನಹಳ್ಳಿ, ದೊಡ್ಡಬಿದ್ರಕಲ್ಲು, ಚಿಕ್ಕಬಿದ್ರಕಲ್ಲು, ಕರಿಓಬನಹಳ್ಳಿ, ಪೀಣ್ಯ ದಾಸರಳ್ಳಿ, ಆಮೇಲೆ ಜಾಳಹಳ್ಳಿ ಕ್ರಾಸು, ಪೀಣ್ಯ, ಸೆಕೆಂಡ್ ಸ್ಟೇಜು, ಸುಂಕದಕಟ್ಟೆ,
ಹೇರೋಹಳ್ಳಿ, ಹೊಸಳ್ಳಿ ಈ ಎಲ್ಲ ಪ್ಲೇಸ್ಗೂ ನಿಮಗೆ ಏನೋ ಒಂದು ಮ್ಯಾಕ್ಸಿಮಮ್ ಅಂದರೆ 6 to 7 ಕಿಲೋಮೀಟರ್ಸ್ ಅಷ್ಟೇ ಇರೋದು, ಮ್ಯಾಕ್ಸಿಮಮ್ 6 to 7 ಕಿಲೋಮೀಟರ್ಸು. ಸೊ ನಿಮಗೆ ಇದು ಸೆಂಟರ್ ಪ್ಲೇಸ್ ಆಗಿರೋದ್ರಿಂದ ನಿಮಗೆ 100% ವರ್ತು. ನೀವು ಯಾರಾದರೂ IT ಕಂಪ್ನಿಯವರಾಗಿದ್ದರೆ 100ಕ್ಕೆ 100 ಇಲ್ಲಿಗೆ ಕ್ಯಾಬ್ನ ಕಳಿಸ್ತಾರೆ. ಸೊ ಇಲ್ಲಿಂದ ನೀವು ಜರ್ನಿ ಮಾಡೋದು ಮ್ಯಾಕ್ಸಿಮಮ್ ಅಂದರೆ 1 ಅವರ್ಗೆ ನೀವು IT ಸೆಂಟರ್ಗಳಿಗೆ ಕನೆಕ್ಟ್ ಆಗ್ಬೋದು. ಮನೆ ಡೀಟೇಲ್ಸ್ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ಇದು 2035 750 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋ ಮನೆ. ಗ್ರೌಂಡು ಫಸ್ಟು ಇದೆ, ಗ್ರೌಂಡಲ್ಲಿ ಸಿಂಗಲ್ BHK, ಫಸ್ಟಲ್ಲಿ 2 BHK, ಆಮೇಲೆ ಯಾವುದೇ ರೀತಿ ಇಂಟೀರಿಯರ್ ಆಗಿರೋದಿಲ್ಲ. ಪಂಚಾಯತ್ ಖಾತಾ ಬರುತ್ತೆ, ಲೋನ್ ಕೂಡ ಅವೈಲೇಬಲ್ ಇದೆ, ಲೋನ್ ಕೂಡ ಆಗುತ್ತೆ ಇದಕ್ಕೆ. ಆಮೇಲೆ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 64 lakhs, ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ, ಜಾಸ್ತಿ ಇರೋದಿಲ್ಲ, ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಆಮೇಲೆ ಫ್ರೆಂಡ್ಸು ಇದೊಂದೇ ಮನೆ ನಮ್ಮ ಕಡೆ ಅವೈಲೇಬಲ್ ಅಲ್ಲ, ಇನ್ನೂ ಹಲವಾರು ಮನೆಗಳು ಅವೈಲೇಬಲ್ ಇರ್ತವೆ. ಹೊಸ ಮನೆ, ಹಳೆ ಮನೆ, ಆಮೇಲೆ ಸೈಟು, ಆಮೇಲೆ ಕಮರ್ಷಿಯಲ್ ಪ್ರಾಪರ್ಟಿ ಕೂಡ ನಮ್ಮ ಕಡೆ ಅವೈಲೇಬಲ್ ಇರ್ತವೆ. ನೀವು ಯಾರಾದರೂ 60 to 70, 70 to 80, 80 to 90, ಆಮೇಲೆ 1 crore ಮೇಲೆ ಕೂಡ ಬಿಲ್ಡಿಂಗ್ಸ್ ಬೇಕು ಅಂದರೆ ಕೂಡ ನಮ್ಮಲ್ಲಿ ಆ ರೇಂಜ್ ಬಿಲ್ಡಿಂಗ್ಸ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದ್ದಾವೆ. ಸೊ ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ ಬೇಕು ಅಂದರೆ. ಆದರೆ ನನ್ನ ರಿಕ್ವೆಸ್ಟು, ದಯವಿಟ್ಟು ನೀವು ಬರೋಕ್ಕೆ ಮುಂಚೆ ಒಂದು 2 hour ಮುಂಚೆ ದಯವಿಟ್ಟು ನನಗೆ ಇನ್ಫಾರ್ಮ್ ಮಾಡಿ ಬಂದರೆ ತುಂಬ ಅನುಕೂಲ ಆಗುತ್ತೆ. ಆಮೇಲೆ ಫ್ಯಾಮಿಲಿ ಜೊತೆ ಬಂದರೆ ನನಗೂ ಟೈಮು ಉಳಿತೈತೆ, ನಿಮಗೂ ಟೈಮು ಉಳಿತೈತೆ. ಆಮೇಲೆ ಆಲ್ಮೋಸ್ಟ್ ಎಲ್ಲ ಶನಿವಾರ ಭಾನುವಾರನೇ ಬರೋಕ್ಕೆ ಇಷ್ಟಪಡ್ತೀರಾ, ಯಾಕಂದರೆ ಅದು ನಾನು ಅರ್ಥ ಮಾಡ್ಕೊತೀನಿ ಯಾಕಂದರೆ ಶುಕ್ರವಾರದವ್ರಿಗೂ ಕೆಲಸ ಇರ್ತವೆ. ಡೇ ಶಿಫ್ಟ್ ಇರೋರು ಅಂತೂ 100% ಬರೋಕ್ಕಾಗಲ್ಲ. ಏನೋ ಶಿಫ್ಟ್ ಇರೋರು ಆದರೆ ವೀಕ್ ಡೇಸಲ್ಲಿ ಬರ್ತಾರೆ, ಡೇ ಶಿಫ್ಟ್ ಇರೋರು ವೀಕೆಂಡಲ್ಲೇ ಬರಬೇಕಾಗತ್ತೆ. ಸೊ ನಾನು ಅರ್ಥ ಮಾಡ್ಕೊತೀನಿ. ಆದರೆ ಜಸ್ಟ್ ನಿಮಗೆ ನಾನು ಇನ್ಫಾರ್ಮ್ ಮಾಡೋದಂದರೆ, ನೀವು ಹೇಗೆ ಒಂದು ಯಾವುದಾದ್ರೂ ನಿಮ್ಮ ಪರ್ಸ್ನಲ್ ಕೆಲಸಗಳನ್ನ ಪ್ಲ್ಯಾನ್ ಮಾಡ್ಕೊತೀರೋ ಅದೇ ರೀತಿ ಒಂದು ಮನೆ ನೋಡಬೇಕಾದ್ರೂ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ತುಂಬ ಅನುಕೂಲ ಆಗುತ್ತೆ. ಆಮೇಲೆ ನನ್ನ ಎಷ್ಟೋ ವಿಡಿಯೋದಲ್ಲಿ ನಾನು ಮನೆ ಮೆಟೀರಿಯಲ್ಸ್ ಬಗ್ಗೆ ಅಷ್ಟೊಂದು ಡೀಟೇಲಾಗಿ ಹೇಳಿರಲ್ಲ, ಯಾಕಂದರೆ ನೀವು ಪ್ರಾಪರ್ಟಿ ಸರ್ಚರು ಮನೆ ಸರ್ಚ್ ಮಾಡಿದ್ದವರಾದರೆ 100% ನಿಮಗೆ ಇಲ್ಲಿ ಯಾವ ರೀತಿ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ, ಯಾವ ರೀತಿ ಕಟ್ಟಿದ್ದಾರೆ, ಎಷ್ಟು ಕ್ವಾಲಿಟಿ ಇದೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ವಿಡಿಯೋದಲ್ಲಿ ನೋಡಿದ್ರೂ ಗೊತ್ತಾಗುತ್ತೆ, ಇಲ್ಲ ನೀವು ಖುದ್ದಾಗಿ ಬರ್ತಿರಲ್ಲ ಆವಾಗ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಸೊ ಅದಕ್ಕೆ ನಾನು ಅಷ್ಟೊಂದು ಹೇಳೋಕ್ಕೆ ಹೋಗಲ್ಲ. ಏನಿವೆ ಬಂದು ನೋಡ್ಬಿಟ್ಟು ನೀವು ಫೈನಲ್ ಡಿಸಿಷನ್ ತೊಗೊಳ್ಳಿ. ಆಮೇಲೆ ಎಷ್ಟೋ ಜನ ಈ B ಖಾತಾ, ಆಮೇಲೆ ನಗರಸಭೆ ಖಾತಾ, ಪಂಚಾಯತ್ ಖಾತಾ ಅಂದರೆ ಡೌಟಾಗಿ ನೋಡ್ತೀರಾ. ಅದು ಯಾಕೆ ಅಂತ ನನಗೂ ಅರ್ಥ ಆಗ್ತಾಯಿಲ್ಲ. ನಾನು ಓಪನಾಗಿ ಹೇಳ್ತೀನಿ, ಈ B ಖಾತಾ, ಪಂಚಾಯತ್ ಖಾತಾ, ನಗರಸಭೆ ಖಾತಾ ಡಾಕ್ಯುಮೆಂಟ್ಸ್ಗಳು ಪಕ್ಕ ಇರ್ತವೆ. ಆದರೆ ನಾನು ಒಂದು ನಿಮ್ಮಲ್ಲಿ ಏನೋ ಕೇಳ್ಕೊಳ್ಳೋದಂದರೆ, ಇವ್ಯಾವು ಏನೋ ತೊಂದರೆ ಏನೇ ಇರಲ್ಲ. ನೀವು ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ನೋಡಿ ತೊಗೊಂಡ್ರೆ 100% ಅದು ಒಳ್ಳೆ ಪ್ರಾಪರ್ಟಿನೇ ಆಗಿರುತ್ತೆ. ಫ್ರೆಂಡ್ಸ್, ಕೆಲವೊಂದು ಸಲ ನಾನು ವಿಡಿಯೋದಲ್ಲಿ ಕೆಲವೊಂದು ವಿಷಯಗಳನ್ನ ಹೇಳೋದು ಮರ್ತೋಗ್ಬಿಟ್ಟಿರ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ವಾಟ್ಸಪ್ ಮಾಡಿ, ಆಮೇಲೆ ಕಾಲ್ ಮಾಡಿ ಕೂಡ ನೀವು ತಿಳ್ಕೊಬೋದು. ಆಮೇಲೆ ಫ್ರೆಂಡ್ಸು, ಕೆಲವೊಂದು ಬೈಯರ್ಸು ಏನೋ ಒಂದು 10% ಕ್ಯಾಶ್ ಇದ್ದು ಇನ್ನು 90% ಲೋನ್ಗೆ ಹೋಗ್ತೀನಿ ಅಂತ ಹೋಗ್ತಾರೆ. ಸೊ ಅದು 100% ವರ್ಕೌಟ್ ಆಗೋಲ್ಲ. ಯಾಕಂದರೆ ನೀವೆಷ್ಟೇ ಸ್ಯಾಲ್ರಿ ತೊಗೊತಾ ಅಂದ್ರೂ ಇವಾಗ ಪ್ರಾಪರ್ಟಿ ವ್ಯಾಲ್ಯೂಗೆ ತಕ್ಕನಾಗಿ ನಿಮಗೆ ಲೋನ್ನ ಕೊಡೋದು. ಪ್ರಾಪರ್ಟಿಯಲ್ಲಿ ಇವಾಗ ನೋಡಿ, ಇದು ಪಂಚಾಯತ್ ಖಾತೆ, ನಗರಸಭೆ ಖಾತೆ ಅಲ್ವಾ ಇದು. ಆ ನಗರಸಭೆ ಖಾತೆಯಲ್ಲಿ ಪ್ರಾಪರ್ಟಿ ವ್ಯಾಲ್ಯೂ ಅಂತ ಒಂದು ಗೌರ್ಮೆಂಟಿಂದ ಫಿಕ್ಸ್ ಮಾಡಿರ್ತಾರೆ. ಆ ವ್ಯಾಲ್ಯೂಗಲ್ಲಿ 70% ಲೋನ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡೋದಂದರೆ, ನಿಮ್ಮ ಕಡೆ ಒಂದು 30 to 40% ಕ್ಯಾಶ್ ಇಟ್ಕೊಂಡು ಇನ್ನು ಒಂದು 60% ಲೋನ್ಗೆ ಹೋಗ್ತಾನೆ ಅಂದರೆ 100% ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ನೀವೆಷ್ಟೇ ಸಿಬಿಲ್ ಸ್ಕೋರ್ ಇದ್ದು, ನೀವೆಷ್ಟೇ ಸ್ಯಾಲ್ರಿಡ್ ಆಗಿದ್ರೂ ನಿಮಗೆ ಪ್ರಾಪರ್ಟಿ ವ್ಯಾಲ್ಯೂ ಮೇಲೇ ಲೋನ್ನ ಕೊಡೋದು. ಸೊ ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡೋದು, ಒಂದು 30 to 40% ಕ್ಯಾಶ್ ಇಟ್ಕೊಂಡು ಆಮೇಲೆ ಇನ್ನು 60% ಲೋನ್ಗೆ ಹೋಗಿ ಪ್ರಾಪರ್ಟಿನ ಬೈ ಮಾಡಿ ಅಂತ ನಾನು ಕೇಳ್ಕೊತೀನಿ. ನೀವು ಈ ಪ್ರಾಪರ್ಟಿನೇ ಅಂತಲ್ಲ, ಯಾವ ಪ್ರಾಪರ್ಟಿಗೆ ಹೋದ್ರೂ B ಖಾತಾ ಪ್ರಾಪರ್ಟಿ ಆದರೆ 70 to 80% ಕೊಡ್ತಾರೆ, ಈ ಪ್ರಾಪರ್ಟಿಗಾದರೆ 70% ಕೊಡ್ತಾರೆ. ಆಮೇಲೆ A ಖಾತಾಗಾದರೆ ಒಂದು 80% 90% ಕೊಡ್ತಾರೆ. ಎನಿವೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ.